ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಗೆ ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನ ಏನೆಲ್ಲ ತಯಾರಿ ಮಾಡಿ ಇಟ್ಕೊಂಡು ವರಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಏನೆಲ್ಲ ಮುಖ್ಯವಾಗಿ ವಸ್ತುಗಳು ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡವರೆಗೂ ನೋಡಿ. ಹಾಗೆ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ಅಂತ ಬಂದ್ರೇನೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕಳಸ. ಸೊ ಕಳಸನ ಯಾವ ರೀತಿ ಇಡಬಹುದು, ಹಾಗೆ ಯಾವ ರೀತಿ ಚೆಂಬುಗಳನ್ನ ಯೂಸ್ ಮಾಡ್ಕೊಬಹುದು. ಹಿತ್ತಾಳೆ ಚೆಂಬು, ತಾಮ್ರದ ಚೆಂಬು, ಹಾಗೆ ಬೆಳ್ಳಿ ಚೆಂಬು, ಈ 3 ಚೆಂಬುಗಳನ್ನ ಯೂಸ್ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡಬಹುದು. ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡುವಂತವ್ರಿಗೆ ನಾನು ಚೆಂಬಲ್ಲಿ ಇಡಬಹುದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸ್ಟೀಲ್ ಚೆಂಬನ್ನ ಯೂಸ್ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡಬಾರ್ದು. ಸೊ ಬೆಳ್ಳಿ ಚೆಂಬು ಇಲ್ಲ ಅಂತಂದ್ರೂ ಹಿತ್ತಾಳೆ ಚೆಂಬು ಯೂಸ್ ಮಾಡಿಕೊಂಡು ಕಳಸ ಇಡಬಹುದು. ಸೊ ಹಾಗೆ ಈ ಬಿಂದಿಗೆನ ಉಪಯೋಗಿಸ್ಕೊಂಡು ದೊಡ್ಡದಾಗಿ ಅಮ್ಮನವರ ಅಲಂಕಾರನ ಚೆನ್ನಾಗಿ ಮಾಡ್ಕೊಬಹುದು. ಸಿಂಪಲ್ ಆಗಿ ಹಬ್ಬ ಮಾಡೋ ಅಂಥವ್ರು ಚೆಂಬನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಸ್ಟೀಲ್ ಚೆಂಬು ಯೂಸ್ ಮಾಡಿ ಕಳಸನ ಇಡಬಾರ್ದು. ಸೊ ಬಿಂದಿಗೆನೂ ಅಷ್ಟೇ ಸ್ಟೀಲ್ ಬಿಂದಿಗೆನ ಯೂಸ್ ಮಾಡಿ ಕಳಸನ ಇಡಬಾರ್ದು. ಸೊ ಆದಷ್ಟು ಹಿತ್ತಾಳೆ ಬಿಂದಿಗೆ ಇಲ್ಲ ತಾಮ್ರದ್ದು ಇಲ್ಲ ಬೆಳ್ಳಿ ಬಿಂದಿಗೆ ಯೂಸ್ ಮಾಡಿಕೊಂಡು ಲಕ್ಷ್ಮಿ ಅಲಂಕಾರನ ಚೆನ್ನಾಗಿ ಮಾಡ್ಕೊಬಹುದು. ಹಾಗೆ ಸ್ಟೀಲ್ ಕೊಡಗಳಾಗ್ಲಿ ಸ್ಟೀಲ್ ಚೆಂಬುಗಳಾಗ್ಲಿ ಯೂಸ್ ಮಾಡಿ ಕಳಸನ ಸ್ಥಾಪನೆ ಮಾಡಬಾರ್ದು. ಸೊ ಇಲ್ಲ ಅಂದರೆ ಹಿತ್ತಾಳೆ ಚೆಂಬು ಇಲ್ಲ ಅಂದರೆ ಹಿತ್ತಾಳೆ ಬಿಂದಿಗೆನ ಯೂಸ್ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡಬಹುದು. ಸೊ ಇದು ಮೊದಲನೇ ಹಂತ ಕಳಸನ ಇಡೋ. ಹಾಗೆ ನಾನು ಸುಮಾರು ಒಂದು 20 ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀನಿ. ಅವಾಗಿಂದನೂ ನಾನು ಇದೇ ಬಿಂದಿಗೆನ ಯೂಸ್ ಮಾಡ್ತಾ ಇರೋವಂಥದ್ದು. ಹಾಗೆ ಬೆಳ್ಳಿ ಚೆಂಬನ್ನ ವಾರದ ಪೂಜೆಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಇದೇ ಬಿಂದಿಗೆಗೆ ಸೀರೆ ಉಡಿಸಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋವಂಥದ್ದು. ಸೊ ಹಾಗೆ ಈ ಬಿಂದಿಗೆಗೆ ಯಾವುದೇ ರೀತಿ ಕಬ್ಬಿಣದ ಸ್ಟ್ಯಾಂಡನ್ನು ಯೂಸ್ ಮಾಡ್ತೇನೆ. ಬರೀ ಬಿಂದಿಗೆಗೇನೆ ಯಾವ ರೀತಿ ಸೀರೆ ಉಡಿಸೋದು ಅಂತ ನಾನು ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಹಾಗೆ ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಕಳಸದೊಳಗಡೆ ಏನೆಲ್ಲ ವಸ್ತುಗಳನ್ನು ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ 6 ಏಲಕ್ಕಿ ತಗೊಂಡಿದ್ದೀನಿ, 6 ಲವಂಗ ತಗೊಂಡಿದ್ದೀನಿ, ಲಾವಂಚ ಬೇರು ಸ್ವಲ್ಪ ತಗೊಂಡಿದ್ದೀನಿ, ಅರಿಶಿಣದ ಕೊಂಬು, ಹಾಗೆ ಜವಾದು ಪೌಡರು, ಪಚ್ಚೆ 8 ಗೋಮತಿ ಚಕ್ರಗಳು, ಹಾಗೆ ಅರಿಶಿಣ ಕುಂಕುಮ, 1 ಬಟ್ಲ, ಹಾಗೆ 5 ರೂಪೀಸ್ದು 1 ಹಿತ್ತಾಳೆ ಕಾಯಿನನ್ನ ಕಳಸದೊಳಗಡೆ ಹಾಕ್ತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಕೂರಿಸ್ಬೇಕಾದ್ರೆ ಇಷ್ಟು ವಸ್ತುಗಳನ್ನ ಹಾಕ್ತೀನಿ. ಡ್ರೈ ಫ್ರೂಟ್ಸ್ ಹಾಕೋದಿಲ್ಲ, ನಾನು ಮೊದಲಿಂದನೂ ಇಷ್ಟು ವಸ್ತುಗಳನ್ನೇ ಹಾಕಿ ರೂಢಿಯಲ್ಲಿದೆ. ಹಾಗಾಗಿ ಇಷ್ಟು ವಸ್ತುಗಳನ್ನ ಮಾತ್ರ ಹಾಕ್ತೀನಿ. ಬಟ್ಲಡಿಕೆನ ಒಂದೇ ಹಾಕುವಂಥದ್ದು. ಸೊ ಕಳಸ ಕೂರಿಸ್ಬೇಕಾದ್ರೆ ಕಳಸದಲ್ಲಿ 5 ವೀಳ್ಯದೆಲೆನ ಇಟ್ಟಿರ್ತೀನಿ. ಹಾಗಾಗಿ ಒಂದೇ 1 ಬಟ್ಲಡಿಕೆನ ಹಾಕ್ತೀನಿ. ಸೊ ಇಷ್ಟು ವಸ್ತುಗಳನ್ನ ನಾನು ಕಳಸದಲ್ಲಿ ಹಾಕ್ತೀನಿ. ಹಾಗೆ ಏನೆಲ್ಲ ವಸ್ತುಗಳು ಕಳಸದಲ್ಲಿ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಹೊಸದಾಗಿ ತಗೊಂಡು ಕಳಸದೊಳಗಡೆ ಹಾಕ್ಬೇಕಾಗುತ್ತೆ. 5 ರೂಪೀಸ್ ಕಾಯಿನ್ ಹಾಕ್ಬೇಕು. 5 ರೂಪೀಸ್ ಕಾಯಿನು ಹಿತ್ತಾಳೆಯಲ್ಲೇ ಇರಬೇಕು. ಸೊ ಆ ರೀತಿ ಕಾಯಿನ್ ಯೂಸ್ ಮಾಡ್ಕೊಂಡು ಅದರೊಳಗಡೆ ಹಾಕಿ. ನನ್ನ ಹತ್ರ ಇನ್ನೊಂದು ಕುಬೇರನ್ ಕಾಯಿನ್ ಅಂತ ಇದೆ. ಸೊ ಅದನ್ನ ನಾನು ಆಲ್ರೆಡಿ ಕಳಸದಲ್ಲಿ ಹಾಕಿದ್ದೀನಿ ಒಳಗಡೆ ದೇವ್ರ ರೂಮಲ್ಲಿ, ಹಾಗಾಗಿ ತೋರ್ಸಕ್ ಆಗ್ತಿಲ್ಲ. ಸೊ ಆ ಕಾಯಿನು ಇಲ್ಲ ಅಂದ್ರೆ 5 ರೂಪೀಸ್ ಕಾಯಿನ್ ಹಾಕ್ಬಿಡ್ತೀನಿ. ಸೊ ಇದಿಷ್ಟು ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಹಾಕುವಂತ ವಸ್ತುಗಳು. ಹಾಗೆ ಪೂಜೆ ಮಾಡಬೇಕಾದ್ರೆ 5 ರೂಪೀಸ್ದು 33 ಕಾಯಿನ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಅದು ಕೂಡ ಹಿತ್ತಾಳೆ ಕಾಯಿನ್ಗಳೇ ಆಗಿರ್ಬೇಕು. ಸೊ ಹಾಗಾಗಿ 3 ಕಾಯಿನ್ಗಳನ್ನ 5 ರೂಪೀಸ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಗುರುವಾರನೇ ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಮಾಗಿ ಲಕ್ಷ್ಮಿನ ಕೂರಿಸಿ ನೆಮ್ಮದಿಲಿ ಪೂಜೆ ಮಾಡಬಹುದು. ಸೊ ಹಾಗಾಗಿ ಗುರುವಾರನೇ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಸೊ ನಾನಿಲ್ಲಿ ರಂಗೋಲಿ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಹಬ್ಬದ ಕಳೆ ಬರೋದೇ ಮನೆ ಮುಂದೆ ರಂಗೋಲಿ ಹಾಕಿ ಮಾವಿನ ಎಲೆಯಿಂದ ಬಾಗಿಲಿಗೆ ತೋರಣನ ಕಟ್ತಾಗ್ಲೇ ಹಬ್ಬದ ಕಳೆ ಬಂತು ಅಂತ. ಸೊ ಹಾಗಾಗಿ ನಾನು ಇಷ್ಟನ್ನೆಲ್ಲ ವಸ್ತುಗಳನ್ನ ತಗೊಬೇಕಾದ್ರೆ ರಂಗೋಲಿನ ತಗೊಂಡಿದ್ದೆ, ಹಾಗಾಗಿ ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ನನ್ನ ಹತ್ರ ಏನು ವಸ್ತುಗಳು ಇಲ್ವೋ ಅದನ್ನ ಮಾತ್ರ ನಾನು ತಗೊಂಡು ಬಂದಿದ್ದೀನಿ. ಮುಂಚೆನೆ ಮನೆಯಲ್ಲಿ ಸ್ವಲ್ಪ ವಸ್ತುಗಳಿತ್ತು ಪೂಜೆ, ಅದನ್ನ ಕೂಡ ಇಟ್ಕೊಂಡು ನಾನು ಏನೆಲ್ಲ ಇಲ್ಲ ಆ ವಸ್ತುಗಳನ್ನ ಮಾತ್ರ ತಗೊಂಡು ಬಂದಿರುವಂತದ್ದು. ಸುಮಂಗಲಿ ಸೆಟ್. ಸೊ ಇದನ್ನ ನಾನು ಜಾಸ್ತಿ ತರಕ್ ಹೋಗಿಲ್ಲ, ಸ್ವಲ್ಪನೇ ತಂದಿರುವಂತದ್ದು. ಹೊಸದಾಗಿ ಅರಿಶಿಣ ಮತ್ತೆ ಕುಂಕುಮ ತಗೊಬೇಕು. ಸೊ ಮನೇಲಿ ಇದೆ ಅಂತ ಅದನ್ನೇ ಯೂಸ್ ಮಾಡಬಾರ್ದು. ಹೊಸದಾಗಿ ಪೂಜೆಗೆ ಅರಿಶಿಣ ಕುಂಕುಮ ತಗೊಂಡು, ಹಾಗೆ ಅರಿಶಿಣದ ಕೊಂಬುಗಳನ್ನು ಕೂಡ ತಗೊಂಡು ಬಂದಿದ್ದೀನಿ. ಇದು ಏನಕ್ಕೆ ಅಂದ್ರೆ ಕಳ್ಸಕ್ಕೆ ಅರಿಶಿಣದ ಕೊಂಬಲ್ಲಿ ಮಾಂಗಲ್ಯ ಮಾಡೋಕೆ ಬೇಕು. ಅಮ್ಮನವರಿಗೆ ಮಡ್ಲಕ್ಕಿ ಇಡ್ಬೇಕಾದ್ರೆ ಅರಿಶಿಣದ ಕೊಂಬನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಹಾಗೆ ಇದು ಮಾಂಗಲ್ಯದ ದಾರ, ಅರಿಶಿಣ ಮಾಂಗಲ್ಯ ದಾರ. ಸೊ ಇದನ್ನು ಕೂಡ ಮುತ್ತೆ ಅರಿಶಿಣ ಕುಂಕುಮಕ್ಕೆ ಕರೆದಾಗ ಕೊಡಕ್ ಬೇಕು ತಗೊಂಡು ಬಂದಿದ್ದೀನಿ. ಅರಿಶಿಣ ಮತ್ತೆ ಇದು ಗೆಜ್ಜೆ ವಸ್ತ್ರ. ಸೊ ಇದೊಂದು ತಗೊಂಡು ಬಂದಿದ್ದೀನಿ. ಮನೇಲಿ ಆಲ್ರೆಡಿ ನಾನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಇರ್ಲಿ ಅಂತ ಒಂದು ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡು ಬಂದಿದ್ದೀನಿ. ಸೊ ಇದಿಷ್ಟು ನನಗೆ ಬೇಕಾಗಿರುವಂತ ಪೂಜೆ ಐಟಮ್ಸ್. ಹಾಗೆ ಊದ್ಬತ್ತಿ ಆಗಿರ್ಬೋದು, ಬತ್ತಿಗಳಾಗಿರ್ಬೋದು ಯೂಸ್ ಮಾಡ್ದೇನೆ ಇರುವಂತದ್ದು ಮನೇಲೇ ಇದೆ. ಸೊ ಹಾಗಾಗಿ ಇಷ್ಟು ಮಾತ್ರ ಬೇಕಿತ್ತು ಅಂತ ತಗೊಂಡು ಬಂದಿರುವಂತದ್ದು ನಾನು. ಹಾಗೆ ತುಪ್ಪದ ಬತ್ತಿಗಳು ಕೂಡ ಮುಖ್ಯವಾಗಿ ಬೇಕು. ಸೊ ತುಪ್ಪದ ಬತ್ತಿನೂ ನಾನು ಆಲ್ರೆಡಿ ಮನೇಲೆ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಹಾಗೆ ಬ್ಲೌಸ್ ಪೀಸ್ ಕೂಡ ತಗೊಂಡು ಬಂದಿದ್ದೀನಿ. ಸೊ ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕಾದ್ರೆ ಇಟ್ಕೊಡ್ಬೇಕು. ಸೊ ಹಾಗಾಗಿ ಬ್ಲೌಸ್ ಪೀಸ್ ಕೂಡ ತಗೊಂಡು ಹಾಗೆ ಅಮ್ಮನವರಿಗೆ ಮಡ್ಲಕ್ಕಿ ಇಡಬೇಕಾದ್ರೆ ಒಂದು ಬ್ಲೌಸ್ ಪೀಸ್ ಬೇಕು. ಸೊ ಹಾಗಾಗಿ ಒಂದು ತಂದೆ. ಸೀರೆನ ಉಡ್ಸೋದ್ರಿಂದ ನಾನು ಸೀರೆನ ಮಡ್ಲಕ್ಕಿಲಿ ಇಡೋದಿಲ್ಲ.
ಹಾಗೆ ಮುಖ್ಯವಾಗಿ ಪೂಜೆಗೆ ಬಿಡಿ ಹೂಗಳು ಬೇಕು. ಲಕ್ಷ್ಮೀ ಸಹಸ್ರನಾಮನ ಹೇಳ್ಕೊಂಡು ಪುಷ್ಪಾರ್ಚನೆ ಮಾಡಬೇಕು. ಸೊ ಹಾಗಾಗಿ ಮುಖ್ಯವಾಗಿ ಆದಷ್ಟು ಬಿಡಿ ಹೂಗಳನ್ನ, ಹಸಿ ನೂಲುಂಡೆ, ಸೊ ಇದು 5 ಎಳೆ ಇದೆ, ಇದನ್ನ ತ್ರಿಬಲ್ ಆಗಿ ಮಡಚಿ 16 ಎಳೆ ಮಾಡ್ಕೊಬೇಕು. ಕೈಗೆ ಕಟ್ಟಕ್ಕೆ 16 ಎಳೆ ದಾರ. ಹಾಗಾಗಿ ಇದನ್ನ ತ್ರಿಬಲ್ ಆಗಿ ಮಡಚಿ ಮತ್ತೆ 1 ಎಳೆ ದಾರನ ಮಡಚಿ 16 ಎಳೆ ದಾರನ ಮಾಡಿಕೊಂಡು ಕೈಗೆ ಕಟ್ಕೊಳ್ಳೋ ರೀತಿಲಿ ಮಾಡ್ಕೊಬೇಕು. ಸೊ ಮತ್ತೆ 9 ಗಂಟುಗಳನ್ನ ಹಾಕಬೇಕು. 9 ಗಂಟುಗಳು ನವಗ್ರಹ ಸಂಕೇತ. ಸೊ ಹಾಗಾಗಿ 9 ಗಂಟುಗಳನ್ನ ಹಾಕಿ ಕೈಗೆ ದಾರನ ಕಟ್ಟೋಕೆ ರೆಡಿ ಮಾಡ್ಕೊಬೇಕು. ಹಾಗೆ ನಾನು ಬಳೆಗಳನ್ನ ತಗೊಂಡಿದ್ದೀನಿ. ಸೊ ಬಳೆ ಫುಲ್ ಒಂದು ಬಾಕ್ಸ್ ಸೆಟ್ನೇ ತಗೊಂಡೆ. ಪೂಜೆಗೆ ಇಡೋಕೆ ಬಳೆನೂ ಬೇಕು, ಮತ್ತೆ ಮನೇಲಿ ಹಾಕೊಳ್ಳೋಕ್ಕೂ ನಮಗೂ ಬಳೆ ಬೇಕು, ಹಾಗೆ ಮುತ್ತೈದರಿಗೆ ಕೊಡೋಕ್ಕೂ ಬಳೆ ಬೇಕು ಅಂತ ಹೇಳಿ ಫುಲ್ ಒಂದು ಬಾಕ್ಸ್ನೇ ತಗೊಂಡಾಯ್ತು. ಹಾಗೆ ಕಳಸದಲ್ಲಿ ಲಕ್ಷ್ಮೀ ಮುಖವಾಡನ ಬೆಳ್ಳಿ ಇಲ್ಲ ಅಂದ್ರೆ ಹಿತ್ತಾಳೆ, ಸೊ ಮಣ್ಣಿಂದು ಸಿಗುತ್ತೆ ಇವಾಗ, ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು. ಆದ್ರೆ ಸ್ಟೀಲಲ್ಲೆಲ್ಲ ಇಟ್ಟು ಮಾರ್ತಾರೆ ಇವಾಗ, ಹಾಗೆ ಪ್ಲಾಸ್ಟಿಕ್ ಎಲ್ಲ ಮಾರ್ತಾರೆ. ಸೊ ಆ ಥರದ್ದೆಲ್ಲ ಯೂಸ್ ಮಾಡಬೇಡಿ. ಆದಷ್ಟು ಲಕ್ಷ್ಮೀ ಮುಖವಾಡನ ಬೆಳ್ಳಿ ಇಲ್ಲ ಹಿತ್ತಾಳೆಯಲ್ಲಿ ತಗೊಂಡ್ರೆ ತುಂಬಾನೇ ಒಳ್ಳೆಯದು. ಹಾಗೆ ಸಿಂಪಲ್ ಆಗಿ ಲಕ್ಷ್ಮೀ ಮುಖವಾಡಕ್ಕೆ ಯಾವ ರೀತಿ ಅಲಂಕಾರ ಮಾಡಬಹುದು ಅಂತ ತೋರಿಸ್ತೀನಿ. ಆ ಕಣ್ಣಿಗೆ ಕಾಡಿಗೆ ಎಲ್ಲ ಎಷ್ಟು ಚೆನ್ನಾಗಿ ಬರಿಬಹುದು ಅಂತ. ಹಾಗೆ ನಾನು ಅಮ್ಮನವರ ಅಲಂಕಾರ ಮಾಡೋಕೆ ಅಂತ 2 ಓಲೆಗಳು, ತಿಲಕ, ಮೂಗುತಿ ಇಷ್ಟನ್ನೇ ನಾನು ಯೂಸ್ ಮಾಡಿ ಅಲಂಕಾರ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಆಗಿ ಅಲಂಕಾರ. ಹಾಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿದ್ಮೇಲೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ. ಹಾಗೆ ಓಲೆ, ತಿಲಕ, ಮೂಗುತಿನ ಅಣ್ಸೋಕೆ ಅಂತ ಮೇಣನ ಯೂಸ್ ಮಾಡ್ಕೊಳ್ತೀನಿ. ಸುಮ್ಮನೆ ಹಾಗೆ ಜಸ್ಟ್ ಸ್ವಲ್ಪ ಅಪ್ಲೈ ಮಾಡಿದ್ರೆ ಆಯ್ತು, ಮತ್ತೆ ನಾವಾಗೆ ತೆಗಿಯೋವರೆಗೂ ಕೆಳಗಡೆ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಕೂತ್ಕೊಂಡಿರುತ್ತೆ. ಹಾಗೆ ವರ್ಷ ಮುಖವಾಡಕ್ಕೆ ಅಲಂಕಾರ ಮಾಡಬೇಕಾದ್ರೆ, ಉಬ್ಬು ಹಾಗೆ ಕಣ್ಣು ಬರಿಬೇಕಾದ್ರೆ ನಾನು ಹೊಸದಾಗಿ ಐಲೈನರು ಹಾಗೆ ತುಟಿ ಬಣ್ಣ ಹಚ್ಚೋಕೆ ಅಂತ ಸಿಂಧೂರನ ತಗೊಳ್ತೀನಿ. ಸೊ ಇದನ್ನು ಹೊಸದಾಗಿ ತಗೊಬೇಕು. ನಾವು ಯೂಸ್ ಮಾಡಿರುವಂಥ ಥಿಂಗ್ಸನ್ನು ಅಮ್ಮನವ್ರಿಗೆ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ನಾನು ಹೊಸದಾಗಿ ಐಲೈನರು ಹಾಗೆ ಸಿಂಧೂರನ ತಗೊಂಡು ಬಂದು ಈ ರೀತಿ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಬಹುದು. ಹಾಗೆ ಬೆಳಗ್ಗೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸನ ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರೋರು ಗುರುವಾರನೇ ಇದನ್ನೆಲ್ಲ ತಯಾರಿ ಮಾಡಿಕೊಂಡು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋಕೆ ತುಂಬಾ ಅನುಕೂಲ. ಹಾಗೆ ನನ್ನ ಹತ್ರ ವರಮಹಾಲಕ್ಷ್ಮಿ ವ್ರತ ಮಾಡೋ ಅಂತ ಬುಕ್ಸ್ ನಾನು ಇಟ್ಕೊಂಡಿಲ್ಲ. ಸೊ ಯಾವ ರೀತಿ ಮಾಡ್ಬೋದು ಅಂತ ನಾನು ಡೈರಿಲಿ ಬರೆದಿಟ್ಕೊಂಡಿದ್ದೀನಿ. ಮತ್ತೆ ಲಕ್ಷ್ಮೀ ಸಹಸ್ರನಾಮನು ಕೂಡ ನಾನು ಡೈರಿ ನೋಡ್ಕೊಂಡು ನಾನು ಪೂಜೆನ ಮಾಡ್ಕೊಳ್ತೀನಿ. ಸೊ ಇವಾಗ ಲಕ್ಷ್ಮೀ ಸಹಸ್ರನಾಮನ ಹೇಳೋಕೆ ಬರಲ್ಲ ಅನ್ನೋ ಹಾಗೆ ಲಕ್ಷ್ಮೀ ಸಹಸ್ರನಾಮನ ಟಿವಿ ಇಲ್ಲ ಅಂದ್ರೆ ಫೋನಲ್ಲಿ ಕೂಡ ಕೇಳಿಸ್ಕೊಂಡು ಪೂಜೆನ ಮಾಡಬಹುದು. ಸೊ ಆದಷ್ಟು ಎಷ್ಟೋ ಚಂದದ ಹೂಗಳನ್ನ ತಂದು ಪೂಜೆ ಮಾಡ್ತೀವಿ. ಒಂದು ಕಮಲ ಹಾಗೆ ಒಂದು ತುಳಸಿ ದಳನ ತಂದು ಪೂಜೆ ಮಾಡಿದ್ರೆ ಸಂಪೂರ್ಣವಾಗಿ ಪೂರ್ತಿಯಾಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಆದಷ್ಟು ಕಮಲದ ಹೂಗಳು ಸಿಕ್ಕಿದ್ರೆ ಕಮಲದ ಹೂಗಳನ್ನ ತಗೊಂಡು ಬನ್ನಿ, ಮತ್ತೆ ತುಳಸಿ ತರದು ಮರಿಬಾರ್ದು. ಫೈನಲಿ ಉಬ್ಬು ಮತ್ತೆ ಕಣ್ಣುಗಳನ್ನ ಐಲೈನರ್ ಯೂಸ್ ಮಾಡ್ಕೊಂಡು ಈ ರೀತಿ ಬರೆದಿದ್ದೀನಿ. ಸೊ ಇವಾಗ ಸಿಂಧೂರನ ಯೂಸ್ ಮಾಡ್ಕೊಂಡು ತುಟಿಗೆ ಬಣ್ಣ ಹಚ್ಚಬೇಕು. ಹಾಗೆ ಅಮ್ಮನವರಿಗೆ ಸೀರೆ ಉಡ್ಸೋಕೆ ಬರೋಲ್ಲ ಅನ್ನೋರು ಸೀರೆ ಉಡ್ಸೋದ್ರ ಬಗ್ಗೆನೂ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. 2 ಡಿಸೈನ್ ಬರೋ ರೀತಿಲಿ ಯಾವ ರೀತಿ ಸೀರೆನ ಉಡಿಸ್ಬೋದು ಅಂತ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಹಾಗೆ ಬ್ಲೌಸ್ ಪೀಸ್ ಕೂಡ ಯೂಸ್ ಮಾಡ್ಕೊಂಡು ಯಾವ ರೀತಿ ಕಳಸನ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಬಹುದು ಅಂತಾನು ಒಂದು ವಿಡಿಯೋನ ಹಾಕಿದ್ದೀನಿ, ನೋಡ್ಬೋದು. ಹಾಗೆ ಇವಾಗ ಈ ಮೇಣನ ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಓಲೆಗಳು ಹಾಗೆ ತಿಲಕ ಮತ್ತು ಮೂಗುತಿ ಎಲ್ಲ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಈ ರೀತಿ ಒಂದು ಸ್ವಲ್ಪ ಮೇಣನ ಕೈಗೆ ಹಚ್ಕೊಂಡು ಆ ಓಲೆಯಲ್ಲಿ ಅಪ್ಲೈ ಮಾಡಿದರೆ ಆಯಿತು. ಜಸ್ಟ್ ಹಾಗೆ ಕಿವಿ ಹತ್ರ ಇಟ್ಟಿದ್ರೆ ಆಯಿತು. ನಾವಾಗೆ ತೆಗಿಬೇಕು, ಆವಾಗಲೇ ಅದು ಕೆಳಗಡೆ ಬೀಳೋದು. ತುಂಬ ಟೈಟಾಗಿ ನೀಟಾಗಿ ಕೂತ್ಕೊಂಡು ಹಾಗೆ ಅಲಂಕಾರ ಎಲ್ಲ ಮಾಡಿದ ಮೇಲೆ ನೋಡೋಕ್ಕೆ ಲುಕ್ ಒಂಥರ ತುಂಬಾ ಮುದ್ದಾಗಿ ಕಾಣಿಸ್ತಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಸೊ ನಾನು 1 by 1 ಎಲ್ಲನೂ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಟೈಟಾಗಿ ಕೂತ್ಕೊಂಡಿದೆ. ಸೊ ಈಸಿಯಾಗಿ ತೆಗಿಬಹುದು. ಸೊ ಮೂಗುತಿ ಹಾಕಿದ್ಮೇಲೆ ಅಂತೂ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇದೆ. ಈ ರೀತಿ ಒಡವೆಗಳಿಂದ ಅಮ್ಮನವರ ಮುಖವಾಡಕ್ಕೆ ಅಲಂಕರಿಸಿ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಅಮ್ಮನವರಿಗೆ ಮಡ್ಲಕ್ಕಿ ಇಡಬೇಕು. ಸೊ ಮಡ್ಲಕ್ಕಿ ಯಾವ ರೀತಿ ಇಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ 5 ಬೊಕ್ಸೆ ಅಕ್ಕಿನ ಹಾಕ್ತಾ ಇದ್ದೀನಿ. ಸೊ ನಾವು ಬೊಕ್ಸೆ ಇಲ್ಲ ಅಂದರೂ ಯಾವುದಾದ್ರೂ ಒಂದು ಪಾವಾಗಲಿ ಏನು ಅಳತೆನ ತಗೊಂಡಿರ್ತೀವಿ ಅದರಲ್ಲಿ 3, 5 ಇಲ್ಲ 9 ಈ ರೀತಿ ಅಳತೆಗಳಲ್ಲಿ ಅಕ್ಕಿನ ಹಾಕ್ಬೇಕು. ನಾನಿಲ್ಲಿ ಸೀರೆನ ಇಡ್ತಾ ಇಲ್ಲ, ಯಾಕಂದರೆ ಸೀರೆ ಇಡ್ಬೋದು ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಸೀರೆ ಇಡ್ತಾ ಇಲ್ಲ ನಾನು. ಸೀರೆನ ಅಮ್ಮನವ್ರಿಗೆ ಉಡ್ಸೋದ್ರಿಂದ ಸೀರೆ ಇಡ್ತಾ ಇಲ್ಲ. ಒಂದು ಬ್ಲೌಸ್ ಪೀಸ್ನ ಇಡ್ತಾ ಇದ್ದೀನಿ. ಹಾಗೆ ಒಂದು ಚುಪ್ಪು ಬಾಳೆಹಣ್ಣು ಇಟ್ಟಿದ್ದೀನಿ, ತೆಂಗಿನಕಾಯಿ ಮತ್ತು ಸುಮಂಗಲಿ ಸೆಟ್ಟು, ಇದರಲ್ಲೇ ಕೋಮ್ ಇದೆ, ಹಾಗೆ ಕನ್ನಡಿ ಎಲ್ಲ ಇದೆಯಲ್ಲ. ಸೊ ಆ ರೀತಿ ವಸ್ತುಗಳು ಎಲ್ಲನೂ ಇಡಬೇಕು. ಹಾಗೆ ವಿಳೆದೆಲೆ ಹಾಗೆ ಬಟ್ಲಟಿಕೆನೇ ಇಡಬೇಕು. ಒಂದು ಬಿಳಿ ಹಚ್ಚು ಬೆಲ್ಲ ಇಡಬೇಕು, ಬಟ್ಲಟಿಕೆನೇ ಇಡಬೇಕು. ಅರ್ಧ ಕೊಬ್ಬರಿ ಇಡಬೇಕು. ಅರ್ಧ ಕೊಬ್ಬರಿಲಿ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು, ನಾನು ಸೀರೆ ಏನಕ್ಕೆ ಇಡ್ತಾ ಇಲ್ಲ ಅಂದರೆ ಸೀರೆನ ನಾನು ಕಳ್ಸೋಕ್ಕೆ ಉಡಿಸ್ತೀನಿ. ಸೊ ಹಾಗಾಗಿ ಇಡ್ತಾ ಇಲ್ಲ. ಉಡಿಸಲ್ಲ ಅನ್ನೋ ಪದ್ಧತಿ ಇರೋರು ಮಡ್ಲಕ್ಕಿಲಿ ಇಟ್ಟಿ ಕೊಡ್ಬೋದು. ಸೊ ಉಡಿಸ್ತೀವಿ ಅನ್ನೋರು ಮಡ್ಲಕ್ಕಿಯಲ್ಲಿ
ಬ್ಲೌಸ್ ಪೀಸ್ನ ಇಡ್ಬೋದು. ಅದರ ಜೊತೆಯಲ್ಲಿ 501 ರೂಪಾಯಿ ಕಾಣಿಕೆನ ಇಡ್ತಾ ಇದ್ದೀನಿ ನಾನು. ಸೊ 501 ಇಡಬೇಕು ಅನ್ನಂಗಿಲ್ಲ, 101 ರೂಪೀಸ್ ಇಡ್ಬೋದು, 11 ರೂಪಾಯಿ ಇಡ್ಬೋದು, ಇಲ್ಲಾಂದರೆ 51 ರೂಪಾಯಿ ಇಡ್ಬೋದು. ಬೆಸ ಸಂಖ್ಯೆಯಲ್ಲಿ ಕಾಣಿಕೆನ ಇಡ್ಬೋದು. ಸೊ ಹಾಗೆ ಒಂದು ಅರಿಶಿಣದ ಕೊಂಬು, ಹಾಗೆ ಹೂಗಳು, ಬಳೆಗಳು, ಹಾಗೆ ಮಡ್ಲಕ್ಕಿನ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅಮ್ಮನವರಿಗೆ ಇಡಬೇಕು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಇದನ್ನ ಮಡ್ಲಕ್ಕಿ ಇಟ್ಟಿರೋದು ಏನು ಮಾಡಬೇಕು ಅಂದರೆ, ಮನೇಲಿ ಯಾರಾದರೂ ಹಿರಿಯವರಿದ್ದರೆ ಕೊಡಬಹುದು, ದೊಡ್ಡವರು. ಇಲ್ಲ ಅಂತಂದರೆ ಮನೇಲಿ ನಾವೇ ಯೂಸ್ ಮಾಡ್ಕೊಬಹುದು. ಸಿಹಿ ಪೊಂಗಲ್ ಮಾಡ್ಬೋದು, ಇಲ್ಲ ಅಂದರೆ ಅಕ್ಕಿ ಪಾಯಸ ಏನಾದರೂ ಮಾಡಿಕೊಂಡು ಮನೇಲಿ ನಾವೇ ಇದನ್ನು ಉಪಯೋಗಿಸ್ಕೊಬಹುದು. ಸೊ ಹಾಗೆ ಕೈಗೆ ಕಟ್ಟುವಂಥ ದಾರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಈ ರೀತಿ 16 ಎಳೆ ದಾರನ ಮಾಡಿಕೊಂಡು 9 ಗಂಟುಗಳನ್ನ ಮಧ್ಯದಲ್ಲಿ ಸೇವಂತಿಗೆ ಹೂನ ಇಟ್ಟು ನಾನು 1 ಗಂಟನ್ನ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ದಾರಗಳನ್ನ ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನಕ್ಕೂ ಮಾಡ್ಕೊಬಹುದು. ಮನೇಲಿ ಮಕ್ಕಳಿಗೆ ನಾವು ಕಟ್ಬೋದು, ನಮಗೆ ಹಸ್ಬೆಂಡ್ ಕೈಯಿಂದ ಕಟ್ಟಿಸ್ಕೊಂಡು ಪೂಜೆನ ಮಾಡಬೇಕು. ಪೂಜೆ ಮಾಡೋಕ್ಕಿಂತ ಮೊದಲು ಈ ದಾರನ ಕಟ್ಕೊಂಡು, ಹಾಗೆ 9 ಗಂಟುಗಳನ್ನ ಏನಕ್ಕೆ ಹಾಕ್ತಾರೆ ಅಂದ್ರೆ 9 ನವಗ್ರಹಗಳಿಗೆ ಸಮವಾಗಿ 9 ಗಂಟುಗಳನ್ನ ಹಾಕಿ ಪೂಜೆ ಮಾಡುವಂತ. ಹಾಗೆ ಪೂಜೆ ಮಾಡಬೇಕಾದ್ರೆ ಅಕ್ಷತೆ ಕೂಡ ತುಂಬಾ ಮುಖ್ಯ. ಅಕ್ಷತೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಸಾಮಾನ್ಯ ನಾವು ಊಟಕ್ಕೆ ಉಪಯೋಗಿಸುವಂತ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಒಂದೇ ಒಂದು ಹನಿ ತುಪ್ಪನ ಹಾಕ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಕ್ಷತೆ ರೆಡಿ ಆಗುತ್ತೆ. ನೀರನ್ನ ಹಾಕಬಾರ್ದು ಅಕ್ಷತೆಗೆ. ಅರಿಶಿಣ ಯೂಸ್ ಮಾಡಿಕೊಂಡು ಅಕ್ಷತೆನ ರೆಡಿ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು. ಹಾಗೆ ಕಳಸಕ್ಕಿಡುವಂಥ ಕಾಯಿ 3 ಕಣ್ಣು ಕಾಣಿಸ್ಬಾರ್ದು, ಮುಚ್ಚಿರಬೇಕು. ಆ ರೀತಿ ಕಾಯಿನ ಕಳಸಕ್ಕೆ ಇಡಬೇಕು. ಸೊ ಅದಲ್ದಲೆ ಇನ್ನೊಂದು, ಹಾಗೆ ತೆಂಗಿನಕಾಯಿನ ಚೆನ್ನಾಗಿ ಶೇಕ್ ಮಾಡಿ ನೋಡಿದ್ರೆ ನೀರು ಅಲ್ಲಾಡಬೇಕು. ಸೊ ಈ ರೀತಿ ಕಾಯಿನ ಉಪಯೋಗಿಸ್ಕೊಬೇಕು. ಹಾಗೆ ಈ ರೀತಿ ಕಣ್ಣುಗಳು ಮುಚ್ಚಿರಬೇಕು. ಈ ತರದ ಕಾಯಿಗಳನ್ನ ಕಳಸಕ್ಕೆ ಇಡೋಕೆ ತುಂಬಾ ಉತ್ತಮ. ಹಾಗೆ ಮುತ್ತೈದೆಯರಿಗೆ ರಿಟರ್ನ್ ಗಿಫ್ಟನ್ನ ಏನು ಕೊಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಜೂಟ್ ಬ್ಯಾಗ್ನ ತರಿಸಿದ್ದೀನಿ. ಸೊ ಈ ಬ್ಯಾಗ್ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಿ ಕೊಡಬಹುದು. ಇದರಲ್ಲಿ 2 ವೀಳ್ಯದೆಲೆ, ಹಾಗೆ 1 ಬಟ್ಲಡಿಕೆ ಮತ್ತೆ 2 ಬಾಳೆಹಣ್ಣು. ಸೊ ಇದನ್ನಿಷ್ಟನ್ನು ಒಟ್ಟಿಗೆ ಇಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ 4 ಬಳೆಗಳು ಮತ್ತೆ ಅರಿಶಿಣದ ದಾರ, ಸೊ ಅರಿಶಿಣದ ಮಂಗಳ ದಾರ. ಸೊ ಇದನ್ನು ಕೂಡ ಬ್ಯಾಗ್ ಒಳಗಡೆ ಇಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಹೂವು, ಹಾಗೆ ಅರಿಶಿಣ, ಕುಂಕುಮ, ಸುಮಂಗಲಿ ಸೆಟ್ಟು ಮತ್ತೆ 1 ಬ್ಲೌಸ್ ಪೀಸ್. ಮನೇಲಿ ಏನ್ ಸ್ವೀಟ್ ಮಾಡಿರ್ತೀವಿ ಆ ಬಾಕ್ಸ್ ಅನ್ನ ಇಟ್ಕೊಡ್ತೀನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಪುಳಿಯೋಗರೆ ಅಂತೂ ಮಾಡಲೇಬೇಕು. ಸೊ ಅದನ್ನು ಕೂಡ 1 ಬಾಕ್ಸ್ ಹಾಕೊಡ್ತೀನಿ. ಸೊ ಇದಿಷ್ಟು ನಾನು ಸುಮಂಗಲಿ ಸೆಟ್ಗೆ ಜೋಡಿಸಿರುವಂತ ಇಷ್ಟು ಐಟಮ್ಸ್ಗಳು. ಸೊ ಇಷ್ಟನ್ನ ಕೊಡಬಹುದು. ಹಾಗೆ ಅರಿಶಿಣ ಮತ್ತೆ ಕುಂಕುಮನ ನಾನು ಸಪರೇಟ್ ಆಗಿ ಪ್ಯಾಕೆಟ್ ಮಾಡಿಬಿಟ್ಟು ಕೊಡ್ತೀನಿ. ಯಾಕಂದರೆ ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇರುವಂಥದ್ದು ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಏನಾದರೂ ಒಂದು ಗಿಫ್ಟ್, ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಯೂಸ್ಫುಲ್ ಆಗಿರಬೇಕು, ಅವ್ರಿಗೂ ಯೂಸ್ ಮಾಡ್ಕೊಳ್ಳೋ ರೀತಿ ಇರಬೇಕು. ಸೊ ಹಾಗಾಗಿ ಯೂಸ್ ಆಗುವಂಥ ರೀತಿಯಲ್ಲಿ ಸುಮಂಗಲಿ ಸೆಟ್ನ ಕೊಡಿ ಮುತ್ತೈದೆಯರನ್ನ. ಹಾಗೆ ಜೂಟ್ ಬ್ಯಾಗೇ ಕೊಡಬೇಕು ಅಂತ ಏನಿಲ್ಲ. ಸೊ ಈ ರೀತಿ ಒಂದು ತಾಂಬೂಲ ತಟ್ಟೆ ಕೊಡ್ಬೋದು, ಲಂಚ್ ಬಾಕ್ಸ್ ಕೊಡ್ಬೋದು. ಸೊ ಅವರವರ ಅನುಕೂಲ ತಕ್ಕನಾಗಿ ಏನು ಕೊಡಬಹುದು ಆ ರೀತಿ ದೇವರಿಗೆ ಕರೆದು ಅರಿಶಿಣ ಕುಂಕುಮನ ಕೊಡಬಹುದು. ಹಾಗೆ ಅಮ್ಮನವರಿಗೆ ಸೀರೆ ಉಡ್ಸೋಕೆ ಬರೋದಿಲ್ಲ, ಲಕ್ಷ್ಮಿ ಅಲಂಕಾರ ಮಾಡೋಕೆ ಬರೋದಿಲ್ಲ ಅನ್ನೋರು ಶಾಪಲ್ಲಿ ಈ ರೀತಿ ರೆಡಿಮೇಡ್ ಆಗಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನು ಕೂಡ ಬೈ ಮಾಡ್ಕೊಂಡು ಪೂಜೆನ ಮಾಡ್ಕೊಬಹುದು. ಹಾಗೆ ಕೆಲಸ ಇಡೋಕೆ ಇದರಲ್ಲಿ ಹಿತ್ತಾಳೆ ಚೊಂಬೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ. ಇದನ್ನು ಕೂಡ ಬೈ ಮಾಡ್ಕೊಂಡು ಪೂಜೆನ ಮಾಡ್ಕೊಬಹುದು. ಸೊ ಹಾಗೆ ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಾನು ಇಲ್ಲಿ ತೋರಿಸಿಲ್ಲ. ಹಾಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.